ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಐ ಮೋಕ್ಷಿರ್ ಅನ್ನೋದು ಹಾಸ್ಟ್ಯಾಗ್ಸೇ ಕ್ರಿಯೇಟ್ ಆಗ್ತದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಐ ಮೋಕ್ಷಿರ್ ಅನ್ನೋ ಒಂದು ಜೋಡಿನ ಬಹಳಷ್ಟು ಜನ ಇಷ್ಟಪಡ್ತಾ ಇದ್ದೀರಾ. ಅದರಲ್ಲೂ ಕೂಡ ನಮ್ಮ BBK11 ಕಂಟೆಸ್ಟೆಂಟ್ಗಳು ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂತ ಕೇಳಿ, ಆ ಒಂದು ಪಾಪ್ಯುಲಾರಿಟಿನ ಆಗಿರ್ಬೋದು BBK11 ಬಂದ ಮೇಲೆ BBK11 ಬಂದ ಮೇಲೆ ಒಂದು ಹವಾನ ಕ್ರಿಯೇಟ್ ಮಾಡಿದ್ರು. ಈ ಒಂದು ಐ ಮೋಕ್ಷಿರ್ ಅನ್ನೋ ಒಂದು ಜೋಡಿ ನಿಜವಾಗ್ಲೂ ಕೂಡ ಒಂದು ಹವಾನ ಕ್ರಿಯೇಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಸುಮ್ಮನೆ ಇರ್ಬೋದಾಗಿತ್ತು. ಆ ಪಾಪ್ಯುಲಾರಿಟಿ ಇತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ಅವ್ರು ಸುಮ್ಮನೆ ಇರ್ತಾರೆ. ಆ ಒಂದು ಪಾಪ್ಯುಲಾರಿಟಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಒಂದು ಏನು ಪಬ್ಲಿಕ್ ಪ್ಲಾಟ್ಫಾರ್ಮ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಂದು ಜೋಡಿಯಾಗಿ ಒಂದು ರೀಲ್ಸ್ಗಳನ್ನ ಮಾಡೋದಿರ್ಬೋದು, ಅವರ ಒಂದು ಲೈಫಲ್ಲಿ ಎಂಜಾಯ್ ಮಾಡೋದ್ರ ಜೊತೆಗೆ ನಮ್ಮನ್ನ ಮನರಂಜಿಸೋ ಪ್ರಯತ್ನನ ಮಾಡ್ತಾ ಇರೋದು ನಮ್ಮ ಐಶ್ವರ್ಯ ಮುಕ್ಷಿತ ಆಗಿರ್ಬೋದು, ನಮ್ಮ ಶಿಶಿರ್ ಆಗಿರ್ಬೋದು. ಅದರಲ್ಲೂ ಕೂಡ ಶಿಶಿರ್ ಮತ್ತೆ ನನಗೆ ಐಶ್ವರ್ಯ ಬಹಳಷ್ಟು ಇಷ್ಟ ಆಗ್ತಾರೆ. ಎಷ್ಟು ಪಾಸಿಟಿವ್ ಆಗಿ ಯಾರೇ ಏನೇ ಅಂದ್ರು, ಅಯ್ಯೋ ನೀವು ಮದುವೆ ಆಗ್ತೀರಾ, ನೀವು ಲವ್ ಮಾಡ್ತಾ ಇದ್ದೀರಾ, ಯಾರೇ ಏನೇ ಅಂದ್ರು, ಇಲ್ಲ ಗುರು ನಾವು ಫ್ರೆಂಡ್ಸೇನೆ, ಬಟ್ ನಾವು ವಿಡಿಯೋ ಮಾಡ್ತೀವಿ, ಜೊತೆಯಲ್ಲಿ ನಾವು ರೀಲ್ಸ್ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ಗಳು ಏನೇ ಒಂದು ವಿಡಿಯೋನ ನೋಡ್ಬೋದು. ಬಿಗ್ ಬಾಸಿಂದ ಬಂದ ಮೇಲೆ ಅವರು ಎಷ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ವಿಡಿಯೋಸ್ಗಳಿಗೂ ಕೂಡ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಿದೆ. ಫಾಲೋವರ್ಸ್ಗಳು ಕೂಡ ತುಂಬಾನೇ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಜೋಡಿಯಾಗಿ ಸೂಪರ್ ಆಗಿ ಒಂದು ಏನು ಮಾಡ್ತಾ ಇದ್ದಾರೆ ರೀಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗ್ತಾ ಇದೆ ಆ ಜೋಡಿ. ಐಶಿರ್ ಅಂತಾನೂ ಆಗಿರ್ಬೋದು, ಐ ಮೋಕ್ಷಿರ್ ಅಂತಾನೆ ಇರ್ಬೋದು. ಈ ಮೂರು ಜನನು ಕೂಡ ಟ್ರಿಪ್ ಹೋಗ್ತಾರೆ, ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ಕೋತಾರೆ. ಎಲ್ಲವೂ ಕೂಡ ಬಹಳಷ್ಟು ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ. ತುಂಬಾ ಆಕ್ಟಿವ್ ಆಗಿದ್ದಾರೆ. ಒಂದು ಪಾಸಿಟಿವ್ ವೇಲಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜನಕ್ಕೆ ಇನ್ನು ಹತ್ರ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಹೇಗಿದ್ರು ಅದಕ್ಕಿಂತನೂ ಏನು ಬಿಗ್ ಬಾಸ್ ಹೇಗೆ ನಾವೇನು ಒಂದು ಜೆನ್ಯೂನ್ ಫ್ರೆಂಡ್ಸ್ ಆಗಿದ್ರು, ಅದೇ ರೀತಿ ನಾವು ಹೊರಗಡೆನೂ ಇರ್ತೀವಿ. ನಾವೇನೋ ಬಿಗ್ ಬಾಸ್ ಅಲ್ಲಿ ಜಸ್ಟ್ ಆ ಒಂದು ಕಾಂಪಿಟೇಷನ್ ಗೆಲ್ಲೋದಕ್ಕಾಗಲಿ ಏನಕ್ಕೂ ಅಲ್ಲಿ ನಾವು ಹಾರ್ಟ್ಲಿ ಕನೆಕ್ಟ್ ಆಗಿದ್ದೀವಿ ಅನ್ನೋದನ್ನ ನಿಜವಾಗ್ಲೂ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಮೂರು ಜನನು ಕೆಲವರು ಹೇಳ್ತಾರೆ ಈ ಒಂದು ಐ ಮೋಕ್ಷಿರ್ ಥರನೇ ನಮ್ಮ ತ್ರಿವೇ ಜೋಡಿ ಇರ್ಬೋದಾಗಿತ್ತಲ್ವಾ. ಇವರು ಮೂರು ಜನ ಕೂಡ ಎಷ್ಟು ಬಿಗ್ ಬಾಸ್ 11 ಒಂಥರ ಫ್ರೆಂಡ್ ಆಗಿ ಎಷ್ಟು ಕ್ಲೋಸ್ ಆಗಿದ್ರು, ಅದೇ ರೀತಿ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ಮತ್ತೆ ವಿಡಿಯೋಸ್ಗಳನ್ನೂ ಕೂಡ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಕ್ಕೆ ಹಂಚ್ಕೋತಾರೆ. ಅವರಿಬ್ಬರ ಒಂದು ಜೋಡಿನ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ, ಮತ್ತೆ ಫೋಟೋ ಹಾಕ್ತಾರೆ, ಮತ್ತೆ ರೀಲ್ಸ್ ಮಾಡ್ತಾರೆ. ಅದೇ ರೀತಿ ಯಾಕೆ ನಮ್ಮ ತ್ರಿವೇ ಜೋಡಿನೂ ಇರಬಾರ್ದಾಗಿತ್ತಾ? ತ್ರಿವೇ ಜೋಡಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ? ಯಾಕೆ ಐ ಮೋಕ್ಷಿರ್ ಅಥವಾ ಐಶಿರ್ ಥರ ಯಾಕೆ ಇವರಿಬ್ರು ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತೀರಾ. ನಮಗೂ ಖುಷಿ ಆಗ್ತಿತ್ತು. ಬಟ್ ಅವರ ಈಗ ಮನಸ್ಥಿತಿ, ಒಬ್ಬರು ಮನಸ್ಥಿತಿ ಇನ್ನೊಬ್ರು ಮನಸ್ಥಿತಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆಯ್ತಾ. ಇವ್ರಿಗೆ ಏನು ಗೊತ್ತಾ, ಒಂಥರ ನನಗೆ ಇಷ್ಟ ಆದರು ಪರ್ಸ್ನಲಿ. ನಮಗೆ ಐಶ್ವರ್ಯ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಮೋಕ್ಷಿತ ಬಹಳಷ್ಟು ಇಷ್ಟ ಆದರು. ಅದರಲ್ಲೂ ಐಶ್ವರ್ಯ ಶಿಶಿರ್ ಇರ್ಬೋದು, ಇಬ್ರು ಕೂಡ ಒಟ್ಟಿಗೆ ರೀಲ್ಸ್ ಮಾಡೋದಿರ್ಬೋದು, ಅವರಿಬ್ರು ಒಟ್ಟಿಗೆ ಟ್ರಾವೆಲ್ ಮಾಡೋದಿರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಇಷ್ಟ ಆಗುತ್ತೆ. ಬಟ್ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ. ನಮ್ಮ ತ್ರಿವ್ಯಾ ಜೋಡಿ ಹೇಗೆ ಅಂತಂದರೆ ಅವ್ರ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಂಗಿರಬೇಕು, ನಾವು ಎಷ್ಟು ತೋರಿಸ್ಬೇಕು ಅಷ್ಟನ್ನೇ ತೋರಿಸಿದ್ರೆ ಚಂದ ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳಂತ ನನಗೆ ಪರ್ಸ್ನಲಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆಲ್ಲ ಏನು ಅಭಿಪ್ರಾಯ ಬರುತ್ತೆ ಅದನ್ನು ಹೇಳಿ. ಬಟ್ ನನಗೆ ಇವರು ಇದೇ ರೀತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಫ್ರೆಂಡ್ಸ್ ಆಗಿ ಅಂದರೆ ಏನು ಲವ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಇವರೊಂದು ಏನಾದರೂ ಒಂದು ರೀಲ್ಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಇನ್ನೂ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇತ್ತು. ನಮ್ಮ ಭವ್ಯಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಇಬ್ಬರು ಕೂಡ ಏನು ಐಶ್ವರ್ಯ ಮತ್ತು ಶಿಶಿರ್ ಮಾಡ್ತಾರಲ್ವ, ಅದೇ ರೀತಿ ಒಂದು ರೀಲ್ಸ್ಗಳನ್ನ ಶೂಟ್ಗಳನ್ನ ಮಾಡಿದರೆ ಜೊತೆಯಾಗಿ ನಿಜವಾಗ್ಲೂ ಕೂಡ ಇನ್ನೂ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾಯಿತ್ತು, ಇನ್ನೂ ಫಾಲೋವರ್ಸು ಜಾಸ್ತಿ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ನಮ್ಮ ಆಸೆನ ಅವ್ರು ಈಡೇರಿಸ್ತಾ ಇಲ್ಲ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ಏನು ಗೊತ್ತಾ, ಒಬ್ರು ಮನಸ್ಥಿತಿ ಇದ್ದಂಗೆ ಇನ್ನೊಬ್ರು ಮನಸ್ಥಿತಿ ಇರಲ್ಲ. ಇವ್ರು ಫಸ್ಟು ಬಿಗ್ ಬಾಸ್ 11 ಮುಗಿದ ಮೇಲೆ ಸಾಕಷ್ಟು ಒಟ್ಟೊಟ್ಟಿಗೆ ಓಡಾಡಿದ್ದಿದೆ. ಅದಾದಮೇಲೆ ಕಮೆಂಟ್ಸ್ಗಳು ಕೂಡ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಹೋಯಿತು, ಗುಡ್ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾ ಹೋಯಿತು. ಅದಾದಮೇಲೆ ಇಬ್ಬರು ಕೂಡ ಬ್ಯುಸಿ ಆಗ್ತಾರೆ, ಆಯಿತಾ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ಬ್ಯುಸಿ ಆಗ್ತಾರೆ. ಬ್ಯುಸಿ ಒಂದು ಲೈಫಲ್ಲಿ ಬ್ಯುಸಿ ಅಂತ ಅಂದರೆ BBK11 ಮುಗಿದ ಮೇಲೆ ಅವ್ರಿಗೆ ಒಂದು ಪ್ರಾಜೆಕ್ಟ್ಗಳು ಕೂಡ ಸಡನ್ನಾಗಿ ತ್ರಿವಿಕ್ರಮ್ ಅವ್ರಿಗೆ ಅವರು ಒಪ್ಕೊತಾರೆ. ಅದು ಮುದ್ದು ಸೊಸೆ ಏನು ಬಿಗ್ ಬಾಸ್ ಮುಗಿದು ಒಂದು 15 ದಿನಕ್ಕೇ ಅವರು ಒಂದು ಪ್ರಾಜೆಕ್ಟ್ಗೆ ಒಪ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಆ ಒಂದು ಅದರಲ್ಲಿ ಬ್ಯುಸಿ ಆಗಿ ಹೋಗ್ಬಿಡ್ತಾರೆ.
ಭವ್ಯಗೌಡ ಅವರು ಕೂಡ ಪ್ರಮೋಷನ್ಸ್ಗಳು ಅವ್ರಿಗೆ ಒಪ್ಕೊಂಡಿರ್ತಾರಲ್ವಾ, ಪ್ರಮೋಷನ್ಸ್ಗಳಿರ್ಬೋದು, ಮತ್ತು ಅವರು ಪರ್ಸ್ನಲ್ ಸ್ಪೇಸ್ ಅಂತ ಕೊಟ್ಟರು, ಅವ್ರ ಫ್ಯಾಮಿಲಿಗೆ ಏನೋ ಸ್ಪೇಸ್ ಕೊಟ್ಟು ಅವರು ಒಂದು ಟ್ರಿಪ್ ಅಂತಲೂ ಹೋದರು. ಅಂದರೆ ಬಿಗ್ ಬಾಸ್ ಮನೇಲಿ ಏನು ಅಷ್ಟು 3 ತಿಂಗಳು ಕೂಡ ಫುಲ್ ಬ್ಯುಸಿಯಾಗಿ ಅಲ್ಲ ಒಂದು 4 ಮೂಲೆ ಚೌಕಟ್ಟಲ್ಲಿ ಕೂತಂಗಾಗಿರುತ್ತೆ. ಅದಕ್ಕೋಸ್ಕರ ಅವರು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳೋಕ್ಕೋಸ್ಕರ ಸೋಲೋ ಟ್ರಿಪ್ ಕೂಡ ಹೋಗಿ ಬಂದರು. ನಮ್ಮ ಭವ್ಯಗೌಡ ಅವರು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಇಬ್ಬರಲ್ಲಿ ಏನು ತೊಂದರೆಗಳಿಲ್ಲ. ಬಟ್ ಜನಕ್ಕೆ ಏನು ಗೊತ್ತಾ, ಇವತ್ತು ಫ್ಯಾನ್ಸ್ಗಳೇನು ಗೊತ್ತಾ, ತ್ರಿವ್ಯ ಫ್ಯಾನ್ಸ್ಗಳಲ್ಲ, ಅದರಲ್ಲೂ ಕೂಡ ಐಶ್ವರ್ಯ ಆಗಿರ್ಬೋದು ಮತ್ತು ಶಿಶಿರ್ ಆಗಿರ್ಬೋದು, ಇವರಿಬ್ರು ಕೂಡ ಎಷ್ಟು ಚಂದ ಇದ್ದಾರೆ ಅಲ್ವಾ, ಇವ್ರ ಥರನೇ ಇದ್ರೆ ಚೆನ್ನಾಗಲ್ವಾ. ಫ್ರೆಂಡ್ಸ್ ಆಗೋರು ಇರಲಿ, ಅವರೊಂದು ಜೊತೆಯಾಗಿ ಎಲ್ಲ ಹೋಗುವಂಥ ಒಂದು ಫೋಟೋಸ್ ಆಗಿರ್ಬೋದು ಅಥವಾ ಒಂದು ರೀಲ್ಸ್ ಆಗಿರ್ಬೋದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. BBK 11 ಅಷ್ಟೊಂದು ಮನರಂಜಿಸಿದ್ರಲ್ವ ನಮಗೆ ಇಬ್ರು ಕೂಡ. ಬಟ್ BBK ಮುಗಿದ ಮೇಲೆ ಯಾಕೆ ನಮಗೆ ಈ ರೀತಿ ಕಾಣಿಸ್ಕೊತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ, ನನಗೂ ಕೂಡ ಪ್ರಶ್ನೆ ಇದೆ. ಬಟ್ ಅವರವರ ಮನಸ್ಥಿತಿ ಅವರವರಿಗೆ ಬಿಟ್ಟಿದ್ದು. ಬಟ್ ಇಬ್ಬರು ಕೂಡ ತುಂಬಾ ಒಂದು ಮೆಚುರಿಟಿ ಇರುವಂತಹ ವ್ಯಕ್ತಿಗಳು. ಸೊ ಹಂಗಾಗಿ ಅವರು ಲೈಫಲ್ಲಿ ನಾವು ಏನಾದ್ರು ಒಂದು ಸಾಧಿಸಬೇಕು, ಸುಮ್ಮನೆ ಒಂದು ರೀಲ್ಸ್ಗಳು ಮಾಡೋಕ್ಕಿಂತ ತ್ರಿವಿಕ್ರಮ್ ಅವರು 2 ಮೂವಿಗೂ ಕೂಡ ಒಪ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸಿದ್ರು. ಹಾಗೆ ಭವ್ಯಗೌಡವರು ಕೂಡ ನೆಕ್ಸ್ಟ್ ಇನ್ನು ಕನ್ನಡ ಸೀರಿಯಲ್ಲು, ಬಿಗ್ ಬಜೆಟ್ ಸೀರಿಯಲ್ಲು, ಆ ಒಂದು ಸೀರಿಯಲಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಪ್ರಮೋಷನ್ಸ್ಗಳು ಅದು ಇದು ಅಂತ ಹೇಳ್ಬಿಟ್ಟು ಜಾಸ್ತಿ ಒತ್ತಡಗಳು ಇರುತ್ತೆ. ಸೊ ಹಾಗಾಗಿ ಅವರಿಗೆ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಫ್ರೆಂಡ್ಸ್ ಅಂತ ಫ್ಯಾಮಿಲಿ ಅಂತ ಕೂಡ ಟೈಮ್ ಕೊಡಬೇಕಾಗತ್ತೆ. ಇದರಲ್ಲೆಲ್ಲ ಬ್ಯುಸಿ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ರೀಲ್ಸ್ ಕೈ ತಪ್ತಾ ಇದೆ ಅಂತ ಅನ್ಕೊತೀನಿ. ಮುಂಬರುವಂಥ ದಿನಗಳಲ್ಲಿ ಖಂಡಿತ ಏನಾದರೂ ಮನಸ್ಸು ಬಂದು ನಮ್ಮ ಭವ್ಯಗೌಡ ತ್ರಿವಿಕ್ರಮ್ ಅವರು ಒಂದು ರೀಲ್ ಯಾರು ಕೂಡ ಅಪ್ಲೋಡ್ ಮಾಡಲಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಮಾಡಿದ್ರೆ ನಿಜವಾಗ್ಲೂ ಕೂಡ ಅದು ಮಿಲಿಯನ್ಸ್ ಮೇಲೆ ಹೋಗುತ್ತೆ ಅಂತ ಹೇಳ್ತೀನಿ. ತುಂಬಾ ಇಷ್ಟಪಡ್ತಾರೆ ಈ ಒಂದು ಫ್ರೆಂಡ್ಶಿಪ್ ಅಂತ ಆಗಿರ್ಬೋದು, ಈ ಜೋಡಿ ಅಂತ ಬಹಳಷ್ಟು ಇಷ್ಟಪಡ್ತಾರೆ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತ ಮತ್ತು ನಮ್ಮ ಶಿಶಿರ್ ಥರನೇ ಇಬ್ಬರು 3 ಜನ ಏನು ಒಟ್ಟಾಗಿರ್ತಾರೆ, ಅದೇ ರೀತಿ ಇವರಿಬ್ಬರು ಕೂಡ ಒಟ್ಟಾಗಿ ಒಂದು ರೀಲ್ಸ್ ಕೂಡ ಮಾಡಲಿ ಅನ್ನೋದು ನನ್ನ ಆಸೆ. ಸೊ ನಿಮ್ಮೆಲ್ಲರ ಆಸೆ ಏನಾಗಿತ್ತು ಅಂತೇಳಿ ಕೂಡ ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಗೈಸ್. ಬಾಯ್.